ಸ್ಕ್ವೇರ್ ಫೀಟ್ ಗೆ 2300 ರೂಪಾಯಿ. 25% ಅರೇಂಜ್ ಮಾಡ್ಕೊಂಡ್ರೆ ಸಾಕು, 75% ಲೋನ್ ಸಿಗುತ್ತೆ. ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಈ ಪ್ರೈಸ್ ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಮೋರವೆಲ್ ಎಲ್ಲ 100% ಕ್ಲಿಯರ್ ಡಾಕ್ಯುಮೆಂಟ್ಸ್. ಹಾಯ್ ಹಲೋ ನಮಸ್ತೆ. ನಾನಿವತ್ತು ಒಂದು ಪ್ಲೇಸ್ ಅನ್ನ ತೋರ್ಸೋಕೆ ಬಂದಿದ್ದೀನಿ. ಈ ಒಂದು ಪ್ಲೇಸ್ ವಿಚಾರವನ್ನ ಕೇಳಿದ್ರೆ ನೀವು ನಿಜಕ್ಕೂ ಕೂಡ ಖುಷಿ ಪಡ್ತೀರಾ. ಯಾವ್ದು ಗುರು ಸೈಟ್ ಮಾಡಬೇಡ, ಯಾವ ಪ್ಲೇಸ್ ಅಲ್ಲಿ ಇದೆಯಾ ಅಂತ ಕೇಳಿದ್ರೆ ನಾನಿವತ್ತು ಉಪ್ಕಾರ್ ಡೆವಲಪರ್ಸ್ ಅವರ ಪ್ರಾಜೆಕ್ಟ್ ಉಪ್ಕಾರ್ ಗ್ಯಾಲಕ್ಸಿ ಹತ್ರ ಇದ್ದೀನಿ. ಈ ಒಂದು ಸೈಟ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಸೈಟ್ ಕೂಡ ಸೇಲ್ ಆಗ್ತಾ ಇದೆ. ಇಲ್ಲಿ ಬಂದು ನೀವು ಆರಾಮಾಗಿ ಸೈಟ್ ಅನ್ನ ತೆಗೆದುಕೊಳ್ಬಹುದು. ಮಿಡಲ್ ಕ್ಲಾಸ್ ಜನರಿಗೆ ಇದು ತುಂಬಾನೇ ಇಷ್ಟ ಆಗುವಂತಹ ಪ್ಲೇಸ್ ಅಂತಾನೆ ಹೇಳ್ಬಹುದು. ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಸೈಟ್ ಅನ್ನ ಕೊಡ್ತಾ ಇದ್ದಾರೆ ಉಪ್ಕಾರ್ ಡೆವಲಪರ್ಸ್ ಅವರು. ಹಾಗಾದ್ರೆ ಈ ಒಂದು ಪ್ಲೇಸ್ ಅಲ್ಲಿ ಯಾವೆಲ್ಲ ಮೂಲಭೂತ ಸೌಕರ್ಯಗಳಿದೆ, ಹಾಗೆ ಈ ಒಂದು ಸೈಟ್ ಅನ್ನ ಇಲ್ಲೇ ಯಾಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಇಲ್ಲಿನ ಮ್ಯಾನೇಜರ್ ಆಗಿರುವಂತಹ ಕೇಶವ ಮೂರ್ತಿ ಅವರು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಈ ಒಂದು ಸೈಟ್ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತೆಗೆದುಕೊಳ್ಳೋಣ. ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ ಕಾವ್ಯ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಾನ್ ನಿಮ್ಗೆ ಕೇಳ್ಬೇಕು. ಓಕೆ, ಈಗ ಹೇಳಿ, ನೀವು ಈ ಉಪ್ಕಾರ್ ಡೆವಲಪರ್ಸ್ ಅನ್ನುವಂತಹ ಕಂಪನಿ ಯಾವಾಗಿಂದ ಸ್ಟಾರ್ಟ್ ಆಯ್ತು? ಈ ಕಂಪನಿಯ ಬಗ್ಗೆ ನಮ್ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಮಸ್ಕಾರ ವೀಕ್ಷಕರೇ. ಕಾವ್ಯ ಅವರೇ, ಇದು ಕಂಪನಿ ಬಂದು 50 ವರ್ಷ, ಇದು 50th ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಓಕೆ. ಸೊ ಕಂಪನಿ ನೋಡಿದ್ರೆ ಉಪ್ಕಾರ್ ಡೆವಲಪ್, ಬೇಸಿಕಲಿ ನಮಗೆ ಎಲ್ರಿಗೂ ಮನೆ ಕಟ್ಟಬೇಕು ಒಂದು ಆಸೆ ಇದ್ದೇ ಇರ್ತದೆ. ಸೊ ಎಲ್ರಿಗೂ ಒಂದು ಅವ್ರಿಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಲೇಔಟ್ ನ ನಿರ್ಮಾಣ ಮಾಡಿಕೊಟ್ಟು ಕೈಗೆಟ್ಕೋ ಬೆಲೆಯಲ್ಲಿ ಕೊಡುವಂತದ್ದೇ ಈ ಕಂಪನಿ ಉದ್ದೇಶ. ಸೊ ಸುಮಾರು ಲೇಔಟ್ಗಳು ಡೆವಲಪ್ ಮಾಡಿದೀವಿ. ಬ್ಯಾಂಗ್ಳೂರ್ ಸುತ್ತಮುತ್ತ, ಹೊಸೂರು, ಮೈಸೂರು, ಈ ತರ ಸುಮಾರು ಕಂಪನಿ, ನಮ್ಮ ಕಂಪನಿಯಿಂದ ಸುಮಾರು ಲೇಔಟ್ಗಳು ಡೆವಲಪ್ ಮಾಡಿದೀವಿ. ಅಂದ್ರೆ ಉಪ್ಕಾರ್ ಗ್ಯಾಲಕ್ಸಿ ಇಂದ ಈ ಒಂದು ಏರಿಯಾಗಳಿಗಲ್ದೆ ಬೆಂಗಳೂರಲ್ಲೂ ಕೂಡ ಜನರು ಉಪಯೋಗ ಪಡ್ಕೊಂತ ಇದ್ದಾರೆ. ಹೌದು ಹೌದು ಹೌದು. ಉಳ್ಳಾಳ ಹತ್ರ, ನಾಗರಬಾವಿ ಇಲ್ಲಿ ಮಾಡಿದೀವಿ. ಬನರ್ಘಟ್ಟ ರೋಡು, ಮತ್ತೆ ಜಿಗಣಿ, ಆನೇಕಲ್ಲು, ಅತ್ತಿಬೆಲೆ, ಈ ತರ ತುಂಬಾ ಕಡೆ ಲೇಔಟ್ಗಳು ಮಾಡಿದೀವಿ. ಇದು ಉಪ್ಕಾರ್ ಗ್ಯಾಲಕ್ಸಿ ಬಂದು ದೊಡ್ಡ ಆಲ್ಮರದ ಹತ್ರ ಮಾಡಿದೀವಿ. ಇದು ಕೆಂಗೇರಿ, ನಮ್ದು ಮೇನ್ ಹೈವೇ ಇಂದ ಒಂದು 8 ಕಿಲೋಮೀಟರ್ ಒಳಗಡೆ ಇದೆ. ರಾಜಾರಾಷ್ಟ್ರೀಯ ಡೆಂಟಲ್ ಕಾಲೇಜ್ ಅಲ್ಲ, ಅಲ್ಲಿಂದ ಒಂದು 8 ಕಿಲೋಮೀಟರ್. ದೊಡ್ಡ ಆಲ್ಮರದಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಇರುತ್ತೆ. ಪಕ್ಕದಲ್ಲೇ ನೋಡ್ಬೋದು ರುಪೀಸ್ ರೆಸಾರ್ಟ್ ಇದೆ, ರಾಂಚ್ ರೆಸಾರ್ಟ್, ಮತ್ತೆ ಇಸ್ರೋ ಕಾಂಪೌಂಡ್, ಸುತ್ತಮುತ್ತ ಎಲ್ಲ ಲೇಔಟ್ಗಳೇ. ಈ ಲೇಔಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು BMRD ಅಪ್ರೂವ್ಡ್, ರೇರಾ ರಿಜಿಸ್ಟರ್ ಆಗಿದೆ, ಮತ್ತೆ ಏಕಾತ ಪ್ರಾಪರ್ಟಿ. ಇದು ನೋಡ್ಬೇಕು ನೀವು, ಟೋಟಲ್ ಆಗಿ ಒಂದು 9.5 ಎಕರೆಲಿ ಡೆವಲಪ್ ಮಾಡಿದೀವಿ. 176 ಸೈಟ್ಸ್ ಗಳಿದೆ. ಸೊ ಇದು ಒಂದು ನಿಮಗೆ ಮಿನಿಮಮ್ 25/40, 30/40, 30/50 ಈ ತರ ಎಲ್ಲಾ ಡೈಮೆನ್ಷನ್ ಸೈಟ್ಸ್ ಗಳು ಇದೆ. ಸೊ ಮೋರ್ ಓವರ್ ನೋಡ್ಬೋದು, ನಿಮ್ಗೆ ನಾವು ಎಲ್ಲಾ ಸೈಟ್ಸ್ ಗಳು ಮಾಡಿದಾಗ ಅಂಡರ್ಗ್ರೌಂಡ್ ಡ್ರೈನೇಜ್, ಸೀವೇಜ್, ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ಗ್ರೌಂಡ್, ಎಲ್ಲ ಸೈಟ್ ಮನೆ ಬಾಗ್ಲು ಮುಂದೆನೆ ಇರ್ತದೆ. ಎಲ್ಲಾ ಸೈಟ್ಸ್ಗೂ ನಂಬರಿಂಗ್ ಮಾಡಿರ್ತೀವಿ. ಮತ್ತೆ ಆ ಸೈಟ್ ಎಷ್ಟು ದೊಡ್ಡದು ಬರುತ್ತೆ ಅನ್ನೋದಕ್ಕೆ ಬೈಫರ್ಕ್ ಮಾಡಿ ಒಂದು ಚಿಕ್ಕದು ಕಾಂಪೌಂಡ್ ವಾಲ್ ಅನ್ನು ನಾವು ತೋರಿಸಿದ್ದೀವಿ. ಅಲ್ಲಿ ನೋಡ್ಬೋದು ಸರ್, ಅಲ್ಲಿ ಹೋಗಿ ನೋಡೋಣ ನಾವು. ಬನ್ನಿ ತೋರಿಸ್ಬೋದು. ಎಲ್ಲ ಅಂಡರ್ಗ್ರೌಂಡ್ ಡ್ರೈನೇಜ್, ವಾಟರ್ ಲೈನ್ ಕನೆಕ್ಷನ್ ಇರ್ತದೆ, ಎಲೆಕ್ಟ್ರಿಸಿಟಿ, ಮತ್ತೆ ಸೈಟ್ ನಂಬರ್ಸ್, ಮತ್ತೆ ಇದು ಬೌಂಡ್ರಿ ವಾಲ್ಸ್ ಎಷ್ಟಿದೆ ಅಂತ. ಹೌದು. ಸೊ ಇಲ್ಲಿ ನೋಡ್ಬೋದು, ಇದು ಬಂದು ನಮ್ಗೆ ಡ್ರೈನ್, ಇವಾಗ ಮಳೆ ನೀರೆಲ್ಲ ಡ್ರೈನ್ ಎಲ್ಲ ಹೋಗುತ್ತಲ್ಲ, ಇದೆಲ್ಲ ಕ್ಲೋಸ್ ಡ್ರೈನ್ ಮಾಡಿದೀವಿ. ಫುಟ್ಪಾತ್ ತರ ಯೂಸ್ ಮಾಡ್ತಾರೆ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಪಾತ್ವೆ ತರ ಮಾಡಿದೀವಲ್ಲ, ಇಲ್ಲಿ ನಿಮ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್, ಸೀವೇಜ್ ಎಲ್ಲ ಇಲ್ಲಿ ಪಾಸ್ ಆಗಿರುತ್ತೆ. ವ್ಯಾನ್ ಇದ್ರೆ ನಿಮ್ ಮನೇಲಿ ಕ್ಲೀನ್ ಆಗಿ ಹೋಗ್ಬೋದು ನಿಮ್ಮ ಮನೆಗೆ. ಹೌದು. ಮತ್ತೆ ಎಲ್ಲಾ ಮನೆಗೂ ಎಲ್ಲಾ ಸೈಟ್ ಬಂದೇನು ಒಂದೊಂದು ಮರಗಳಿರ್ತದೆ. ಪ್ಲಾಂಟೇಶನ್ ಗೆ ಮಾಡೋದಕ್ಕೆ ಜಾಗನೂ ಮಾಡಿದೀವಿ. ಸೊ ಈ ಒಂದು ಸೈಟ್ ನ ಮಿಡ್ಲ್ ಕ್ಲಾಸ್ ಜನರು ಕೂಡ ಬೈ ಮಾಡಬಹುದಾ? ಅಂದ್ರೆ ಒಂದಿಷ್ಟು ಏನು ಮಿಡ್ಲ್ ಕ್ಲಾಸ್ ಅವರು ಒಂದಿಷ್ಟು ಅಮೌಂಟ್ ಅನ್ನ ಕೂಡಿಟ್ಕೊಂಡಿರ್ತಾರೆ, EMI ಪ್ರಕಾರ ನಾವು ಕಟ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಸೈಟ್ ಎಷ್ಟು ಮುಖ್ಯ ಆಗುತ್ತೆ? ಕವಿಯರ, ಇದು ನೋಡ್ಬೋದು, ಇದು ಆಕ್ಚುಲಿ ನೋಡ್ಬೇಕಂದ್ರೆ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಸೊ ಅವ್ರ ಹತ್ರ ಒಂದು ಮಿನಿಮಮ್ ಬಡ್ಜೆಟ್ ಒಂದು 3-4 ಲಕ್ಷ ರೂಪಾಯಿ ಅವ್ರ ಹತ್ರ ಇದೆ ಅಂದ್ರೆ ಒಂದು 75% ಅಷ್ಟು ನಾವು ಅವ್ರಿಗೆ ಲೋನ್ ಮಾಡ್ಕೊಡ್ತೀವಿ. ಮೇಜರ್ ಬ್ಯಾಂಕ್ಸ್, ಎಲ್ಲಾ ಬ್ಯಾಂಕ್ಸ್ ಗಳು ಅಪ್ರೂವ್ಡ್ ಇದೆ. ಈವನ್ SBI, LIC, ಮತ್ತೆ ಇದ್ರದ್ದು ICICI, ಈ ತರ ಎಲ್ಲಾ ಬ್ಯಾಂಕ್ಸ್ ಗಳು ಅಪ್ರೂವಲ್ ಇದೆ.
ಸೊ ಅವರಿಗೆ ಅವ್ರ ಲೋನ್ ಎಲಿಜಿಬಿಲಿಟಿ ಯಾವ ಬ್ಯಾಂಕ್ ಅಲ್ಲಿ ಸೂಟಬಲ್ ಆಗುತ್ತೋ ಆ ಬ್ಯಾಂಕ್ ಇಂದ ಲೋನ್ ಮಾಡ್ಕೊಡ್ತೀವಿ. ಈಗ ಯಾವ್ದೋ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ, ಹೌದು 30-40 ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಒಂದ್ ಮಂತ್ ಗೆ ಅಂತಾನೆ ಅನ್ಕೊಳ್ಳೋಣ. ಹೌದು. ಅವ್ರಿಗೂ ಕೂಡ ಈ ಒಂದು ಸೈಟ್ ಅಲ್ಲಿ ಹೌದು. ಜಾಗ ತಗೊಂಡ್ಬಹುದು. ಜಾಗ ತಗೊಬಹುದು, ಮತ್ತೆ ಅವ್ರ ಎಲಿಜಿಬಿಲಿಟಿ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಮನೆ ಕಟ್ಕೊಂಡು ವಾಸ ಮಾಡಬಹುದು. ಓಕೆ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಎಲ್ಲಾ ತರ ಅನುಕೂಲನೂ ಸರ್, ಮಾಡ್ಕೊಟ್ಟಿದೀವಿ. ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಈ ಹೌದು. ಒಂದು ರೋಡ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ, ಹೌದು. ಯಾಕಂದ್ರೆ ತುಂಬಾ 2 ವಾಹನ ಕೂಡ ಇದ್ರಲ್ಲಿ ಹೋಗಬಹುದು ಹೌದು ಅಲ್ವಾ? ಸೊ ಈ ರೋಡ್ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇದ್ ನೋಡ್ಬೋದು, ಹಾ. ನಮ್ ಲೇಔಟ್ ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿದೀವಿ. ಎಸ್. ಕಾಂಕ್ರೀಟ್ ರೋಡ್ ಮಾಡಿದೀವಿ. ಇದು 40 ಫೀಟ್ ವೈಡ್ ರೋಡ್ ಇದೆ, ಎಂಟ್ರೆನ್ಸ್ ರೋಡ್. ಮತ್ತೆ ಸಬ್ ರೋಡ್, ಕ್ರಾಸ್ ರೋಡ್ಸ್ ಎಲ್ಲ 30 ಫೀಟ್ ವೈಡ್ ರೋಡ್. ಓಕೆ. ಅದೇ ತರ ನಮ್ ಕೆಳಗಡೆ ಇನ್ನೊಂದು ರೋಡ್ ನೋಡೋ, ಅದು 50 ಫೀಟ್ ವೈಡ್ ರೋಡ್ ಇದೆ. ಹಾ. ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಗೆ ಕನೆಕ್ಟ್ ಆಗುವಂತ ರೋಡ್ ಅದು. ಅದು 50 ಫೀಟ್ ರೋಡ್ ಇದೆ. ಓಕೆ. ಇಲ್ಲಿ ಆರಾಮಾಗಿ 2 ವೆಹಿಕಲ್ ಆರಾಮಾಗಿ ಓಡಾಡಬಹುದು ಓಡಾಡಬಹುದು. ಅಲ್ವಾ? ಹೌದು ಹೌದು. ಓಕೆ. ಟೋಟಲ್ ಆಗಿ 4 ಪಾರ್ಕ್ಗಳಿದೆ. ಓಕೆ. ಹಾ ಹಾ 4 ಪಾರ್ಕ್ ಅಲ್ಲಿ ಒಂದು ಪಾರ್ಕ್ ಅಲ್ಲಿ ಏನ್ ಮಾಡಿದ್ವಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಹಾ ಹಾ. ಮತ್ತೆ ಸೀನಿಯರ್ ಸಿಟಿಜನ್ಸ್ ಗೆ ಇದೆಲ್ಲ ಎಕ್ಸರ್ಸೈಸ್ ಮಾಡೋದಕ್ಕೆ ಓಪನ್ ಜಿಮ್, ಓಕೆ. ಮತ್ತೆ STP ಕೂಡ ಅದರಲ್ಲಿ ಬರುತ್ತೆ. ಓಕೆ. ಮತ್ತೆ ಇನ್ನೊಂದು ಪಾರ್ಕ್ ಅಲ್ಲಿ ಸಿಟ್ ಔಟ್ ಮಾಡಿ ಮತ್ತೆ ಫೌಂಟೇನ್ ತರ ಮಾಡಿದೀವಿ. ಎಲ್ಲಾ ಪಾರ್ಕ್ ಅಲ್ಲೂ ಜಾಗಿಂಗ್ ಟ್ರ್ಯಾಕ್ ತರ ಮಾಡಿದೀವಿ. ಓಕೆ. ಎಲ್ಲ ಅಲ್ಲೇ ಬೆಳಿಗ್ಗೆ ಎದ್ದು ಮಾರ್ನಿಂಗ್ ವಾಕ್ ಮಾಡ್ಕೊಳ್ಬಹುದು. ಹಾ ಹಾ. ಮತ್ತೆ ಸಿಟ್ ಔಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಆಟ ಮಾತಾಡ್ಕೊಂಡು, ಹೊಡ್ಕೊಂಡು ಟೈಮ್ ಪಾಸ್ ಮಾಡಬಹುದು. ಓಕೆ. ಮತ್ತೆ ಮಕ್ಳುಗಳ್ನ ಆಡೋದಕ್ಕೆ ಅಂತಾನು ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ಇದೆ. ಓಕೆ. ಮಕ್ಳೆಲ್ಲ ಆಡ್ಬೋದು, ದೊಡ್ಡವರೆಲ್ಲ ಎಕ್ಸರ್ಸೈಸ್ ಮಾಡ್ಕೊಬಹುದು. ಈ ತರ ಎಲ್ಲಾ ಅನುಕೂಲನೂ ಮಾಡ್ಕೊಟ್ಟಿದ್ವಿ. ಬಸ್ ಫೆಸಿಲಿಟಿ ಕನ್ವೀನಿಯಂಟ್ ಯಾವಾಗ್ಲೂ. Okay. ಎವ್ರಿ 5 minutes ನಿಮ್ಗೆ ಚಂದ್ರಪ್ಪ ಸರ್ಕಲ್ ಗೆ, ಹ್ಮ್. ಚುಂಚನಗುಪ್ಪೆ ಮತ್ತೆ ಬ್ಯಾಲಹಳ್ಳು, ದೊಡ್ಡೇರಿ ಸರೌಂಡಿಂಗ್ ಎಲ್ಲ ಬಸ್ಗಳು ಬರ್ತಾ ಇರ್ತದೆ. ಕೆಲವೊಂದು ಸೈಟ್ ಗಳಲ್ಲಂತೂ ಹೌದು. ತುಂಬಾ ಬೇಸಿಗೆಗಾಲದಲ್ಲಿ ಇರೋಕೆ ಆಗಲ್ಲ ಅನ್ನುವಂತ ವಾತಾವರಣ ಇರೋದು ನಾವು ನೋಡಿರ್ತೀವಿ. ಹೌದು ಈ ಒಂದು ಸೈಟ್ ಅಲ್ಲಿ ಪಕ್ಕಾ ಮಲ್ನಾಡು, ಹೌದು ಹೌದು. ಫುಲ್ ಹಸಿರು. ಹಸಿರು. ಆ, ಹೌದು. ಈ ಬೇಸಿಗೆಗಾಲದಲ್ಲೂ ಕೂಡ ಆರಾಮಾಗಿ ಹೌದು. ಕೂತ್ಕೊಂಡು ತಂಪ್ ಹೊತ್ತಲ್ಲಿ ಮಾತಾಡ್ಬೋದು. ನೀವೇ ನೋಡ್ತಾ ಇರ್ಬೋದು, ಈ ಸೈಟ್ ಅಲ್ಲಿ ಟೋಟಲ್ ಇಲ್ಲ ಅಂದ್ರೆ ಒಂದು 200-250 ಮರಗಳನ್ನ ಹಾಕಿದೀವಿ ನಾವು. ಓಕೆ. ಸೊ ಎಲ್ಲಾ ರೋಡ್ ಅಲ್ಲೂ ಎಲ್ಲಾ ಮನೆ ಮುಂದಾನೆ ಮರ ಇರ್ತದೆ. ಹ್ಮ್. ಈಗ ಆಲ್ಮೋಸ್ಟ್ ಇವಾಗ 1.5 year ಆಗ್ತಾ ಇದೆ. ಹ್ಮ್ ಹ್ಮ್. ಇದೇನು 4 ವರ್ಷ ಹೋಗ್ತು ಅಂದ್ರೆ ಎಲ್ಲಾ ದೊಡ್ಡ ಮರಗಳಾಗಿರುತ್ತೆ. ಮರ ಆಗುತ್ತೆ, ಹೌದು. ತಣ್ಣಗೆ ತಂಪಾಗಿರ್ಬೋದು. ಹ್ಮ್. ಓಕೆ. ಸರ್, ಇನ್ನೊಂದು ವಿಚಾರ ಅಂದ್ರೆ ಏಕಾತ ಅಂತ ಹೇಳಿದ್ದೀರಾ. ಹೌದು. ಸೊ ಇದು ಹೇಗ್ ವರ್ಕ್ ಆಗುತ್ತೆ, ಏನು ಎತ್ತ ಅಂತ? ಸೊ ನಾನು ಬೇಸಿಕಲಿ ಆಗ್ಲೇ ಮುಂಚೆನೆ ಹೇಳಿದೆ, ಇದು BMRD ಅಪ್ರೂವ್ಡ್ ಪ್ರಾಜೆಕ್ಟ್ ಅಂತ. ಓಕೆ. BMRD ಅಪ್ರೂವ್ ಅಲ್ಲಿ ಕಂಪ್ಯೂಟರೈಸ್ಡ್ ಖಾತಾ ಈ ಸ್ವತ್ತು ಅಂತ ಹೇಳ್ತಾರೆ. ಹ್ಮ್. ಪಂಚಾಯತಿಂದ ನಮ್ಗೆ ಖಾತಾ ಇಶ್ಯೂ ಮಾಡ್ತಾರೆ. Okay. 911 ಅಂತ. ಹ್ಮ್. ಇದು 11A ಖಾತಾ. ಕಂಪ್ಯೂಟರೈಸ್ಡ್ BMRD ಅಪ್ರೂವ್ಡ್ ಆಗಿದ್ರೆ ಹ್ಮ್. 11A ಖಾತಾನೇ ಇಶ್ಯೂ ಮಾಡ್ತಾ ಇದ್ದಾರೆ. ಓಕೆ. ಸೊ ಮೋರ್ ಓವರ್ ಇವಾಗ ನಮ್ ಕಡೆಯಿಂದಾನೆ ವಾಟರ್ ಸಪ್ಲೈ ಓವರ್ ಹೆಡ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಮಾಡಿದೀವಿ. ಹ್ಮ್. ಎಲ್ಲಾ ಸೈಡ್ಗೂ ವಾಟರ್ ಲೈನ್ ಕನೆಕ್ಷನ್ ಕೊಟ್ಟಿದೀವಿ. ಓಕೆ. ಸೊ ಇವ್ರ ಪಂಚಾಯತ್ ಕಡೆಯಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ, ಹ್ಮ್. ನಾವು ನೀರ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿ. ವಾವ್. ಹಾ, ಓಕೆ. ಸೊ ನೀರಿಂದ ಯಾವ್ದನ್ನು ಸಮಸ್ಯೆ ಇರೋದಿಲ್ಲ. ಹ್ಮ್. ಸೊ ಆಲ್ರೆಡಿ ಎಲೆಕ್ಟ್ರಿಸಿಟಿ ಎಲ್ಲ ಇದೆ, ಸ್ಟ್ರೀಟ್ ಲೈಟ್ಸ್ ಗಳೆಲ್ಲ ಇದೆ. ಹ್ಮ್. ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಸೋಲಾರ್ದು ಇದೆ. ಹ್ಮ್. ಸೊ ಈವ್ನಿಂಗ್ ನಿಮ್ಗೆ ಪವರ್ ಡೌನ್ ಆಯ್ತು ಅಂದ್ರೂ ಸೋಲಾರ್ ಇಂದ ಸ್ಟ್ರೀಟ್ ಲೈಟ್ಸ್ ಉರಿತಾ ಇರ್ತದೆ. ಓಕೆ. ಕೆಲವೊಂದಿಷ್ಟು ಜನ ಸರ್ ಸೈಟ್ ನ ಹೊರಗಡೆ ತಗೊಳ್ಳೋ ಕಾರಣನೇ ಅಷ್ಟು ಪೀಸ್ಫುಲ್ ಆಗಿ ಜೀವನ ಮಾಡ್ಬೇಕು ನಾನು ಅಂತ ನಿಜ ಹೇಳಿ, ನಿಜ ಅಲ್ವಾ? ಖಂಡಿತವಾಗ್ಲು. ಓಕೆ ಸರ್, ಈ ವಿಚಾರವನ್ನ ಬದಿಗಿಟ್ರೆ ಈಗ ಮಿಡ್ಲ್ ಕ್ಲಾಸ್ ಜನರ ವಿಚಾರಕ್ಕೆ ಬರೋಣ. ಓಕೆ. ಸೊ ಈ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಜನ ಸರ್ ಸೈಟ್ ನ ರಿಜಿಸ್ಟರ್ ಸೊ ಮಾಡ್ಕೊಂಡು ಹೋಗಿದ್ದಾರೆ? ಕಾವ್ಯಾರ ಈಗ ಆಲ್ರೆಡಿ ನಮ್ದು ಹೇಳ್ದಂಗೆ ಮುಂಚೆ ಒಂದು 9.5 ಎಕರೆ ಡೆವಲಪ್ ಮಾಡಿದೀವಿ ಅಲ್ಲರ 176 ಸೈಟ್ಗಳು. ಓಕೆ. ಈ 176 ಆಲ್ರೆಡಿ ಈಗ ಒಂದು 100 ಸೈಟ್ಸ್ ತನಕ ಬುಕ್ ಆಗಿ ರಿಜಿಸ್ಟರ್ ಆಗಿದೆ. ಓಕೆ. ಸೊ 100 site book 100 ಆಗಿದೆ. ಸೈಟ್ ಬುಕ್ ಆಗ್ಬಿಟ್ಟಿದೆ. Okay, ನಾನು ಆಗ್ಲೇ ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಒಂದು ಸೈಟ್ ನೋಡಕ್ ಬಂದವರು 2 ಸೈಟ್ ತಗೊಂಡು 3 ಸೈಟ್ ತಗೊಂಡು ಹೋದವರು ಇದಾರೆ ಇಲ್ಲಿ ಹೌದು. ಅಂತ. ಈ ಪ್ರೈಸ್ ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಈ Okay. ಸರೌಂಡಿಂಗ್ ಏರಿಯಾದಲ್ಲಿ ಆಗ್ಬೋದು. ಹಾ. ಈ ಪ್ರೈಸ್ ಅಲ್ಲಿ ಎಲ್ಲೂ ಸೀಟ್ ಸಿಗ್ತಾ ಇಲ್ಲ. 100% ಕ್ಲಿಯರ್ ಡಾಕ್ಯುಮೆಂಟ್ಸ್ ಓಕೆ. ಲೋನ್ ಸಿಗುತ್ತೆ. ಹೌದು, So, ಡಾಕ್ಯುಮೆಂಟ್ಸ್ ಪಕ್ಕಾ ಇರಬೇಕು ಅಂತ ನಮ್ಮ ಹೌದು. ವೀಕ್ಷಕರು ಕೂಡ ಹೇಳ್ತಾ ಇರ್ತಾರೆ. ನಿಜ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿ. ಹೌದು. ಸೊ ಡಾಕ್ಯುಮೆಂಟ್ ಪಕ್ಕಾ ಇರುತ್ತೆ. 100% ಪಕ್ಕ ಇದೆ. ಓಕೆ. ಲೋನ್ ಸಿಗುತ್ತೆ. ಹಾ. 75% ಅವ್ರ ಮೇಜರ್ ಬ್ಯಾಂಕ್ SBI, LIC, ICICI ಯಾವ ಬ್ಯಾಂಕ್ ಅಲ್ಲಿ ಹೋದ್ರು ಲೋನ್ ಸಿಗುತ್ತೆ. ಲೋನ್ ಸಿಗುತ್ತೆ. ಹೌದು. ಸೊ ನೋ ವರೀಸ್, ಡೌನ್ ಪೇಮೆಂಟ್ ಮಾಡ್ಕೊಂಡು ನೀವು ಆರಾಮಾಗಿ EMI ಕಟ್ಕೊಂಡು ಇರಬಹುದು. ಲೋನ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಇವರು. ಹೌದು. ಸರ್, ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಹೇಳಿ. ಗೋಲ್ಡ್ ಕಾಯಿನ್ ವಿಚಾರವನ್ನ ಕೇಳ್ಪಟ್ಟೆ. ಬಂಪರ್ ಆಫರ್ ಅಂತ ಹಾ, ಹೇಳ್ಬೋದು. ಹೌದು. ಅದು ನಾವೇನ್ ಮಾಡ್ತೀವಿ, ಈಗ ಇನಿಷಿಯಲಿ ಅದು ಫ್ರೀಲಾನ್ಸ್ ಟೈಮ್ ಅಲ್ಲಿ ಈ ತರ ಗೋಲ್ಡ್ ಆಫರ್ ಕೊಟ್ಟಿದ್ದು. ಓಕೆ.
ಈಗ ಅದು ನಿಮ್ ಚಾನಲ್ ಥ್ರೂ ಯಾರಾದ್ರೂ ಬಂದ್ ಇದ್ ಮಾಡಿದ್ರೆ ರೆಫರ್ ಮಾಡಿದ್ರು ಅಂದ್ರೆ ಆತರ ಬೆನಿಫಿಟ್ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಕರ್ನಾಟಕ ಟಿವಿಯನ್ನ ನೋಡಿ ಯಾರಾದ್ರೂ ಇಲ್ಲಿ ಬಂದು ಸೈಟ್ ಅನ್ನ ಖರೀದಿ ಮಾಡಿದ್ರೆ ಅವರಿಗೆ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಬೇಗ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ನಿಮ್ಮ ಸೈಟ್ ವಿಚಾರವಾಗಿ ಕನ್ಸು ಕಾಣ್ತಾ ಇದ್ರೆ ಅದನ್ನ ನನ್ಸ್ ಮಾಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ಸರ್, ಇನ್ನೊಂದು ವಿಚಾರ, ನನ್ಗೆ ಒಂದ್ 30-40 ಸೈಟ್ ಬೇಕು ಅಂತ ಒಂದ್ ಅನ್ಕೊಂಡ್ ಯಾರಾದ್ರೂ ಬಂದ್ರೆ ಸೊ ಅವ್ರಿಗೆ ಎಷ್ಟು ಪ್ರೈಸ್? ಸೊ ಕಾವ್ಯರ್ ನೋಡ್ಬೋದು, ಇಷ್ಟೆಲ್ಲಾ ಡೆವಲಪ್ಮೆಂಟ್ಸ್ ಮಾಡಿ ಅಪ್ರೂವಲ್ ಕೊಟ್ಟು ಲೋನ್ ತಗೊಳ್ತಾ ಇರೋದು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲೇ ಕೊಡ್ತಾ ಇದೀವಿ. ಸ್ಕ್ವೇರ್ ಫೀಟ್ ಗೆ 2300 ರೂಪಾಯಿ. ವಾವ್, ಓಕೆ. ಸ್ಕ್ವೇರ್ ಫೀಟ್ ಗೆ 2300 ರೂಪಾಯಿ. BMRDA ಅಪ್ರೂವ್ಡ್, ರೇರಾ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ. ಓಕೆ. ಈಗ EMI ಅಲ್ಲಿ ಕೂಡ ಅವ್ರು ಕಟ್ಕೊಂಡು ಹೋಗ್ಬೋದು. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ? EMI ಅಂದ್ರೆ ಲೋನ್ ಆಪ್ಷನ್, ಬ್ಯಾಂಕ್ ಇಂದ ಲೋನ್ ಆಪ್ಷನ್. ಅವ್ರೊಂದು 25% ಅರೇಂಜ್ ಮಾಡ್ಕೊಂಡ್ರೆ ಸಾಕು, 75% ಲೋನ್ ಸಿಗುತ್ತೆ. ಓಕೆ. ಈಗ ನನ್ಗೊಂದು ನಾನೇ ಒಂದು ಕಸ್ಟಮರ್ ಅಂತ ಅನ್ಕೊಳ್ಳಿ. ಸೊ ಈಗ ನಂಗೆ 30-40 ಸೈಟ್ ಬೇಕು, ಓಕೆನಾ? ನಾನು ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು? ಸೊ ಇವಾಗ ನೀವು ಒಂದು 5.5 lakhs ಮ್ಯಾಕ್ಸಿಮಮ್ ಅಂದ್ರೆ ಒಂದು 6 lakhs ಡೌನ್ ಪೇಮೆಂಟ್ ಮಾಡಿದ್ರೆ ರಿಮೈನಿಂಗ್ ಒಂದು 18 lakhs ತನಕ ಲೋನ್ ಮಾಡ್ಕೊಬಹುದು. ಪ್ಲಸ್ ರಿಜಿಸ್ಟ್ರೇಷನ್ ಗೆ ಅಂತ ಒಂದು 1.5 ಲಕ್ಷ ಖರ್ಚು ಬರುತ್ತೆ. ಸೊ ಮೋರ್ ಓವರ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಇದೇ ಲೇಔಟ್ ನೀವು ಹೇಗ್ ನೋಡ್ತಾ ಇದ್ರೋ ಇದೇ ತರ ಮೇಂಟೈನ್ ಮಾಡಿರ್ತೀವಿ. ಫಸ್ಟ್ 2 years ಗೆ ಅಂತ ಒಂದು 14,000 rupees ಮೇಂಟೆನೆನ್ಸ್ ಕಲೆಕ್ಟ್ ಮಾಡಿ, ಸೊ ಇದೇ ತರನೇ ನೀಟಾಗಿ ಮೇಂಟೈನ್ ಮಾಡಿರ್ತೀವಿ. ಸೆಕ್ಯೂರಿಟಿ ಅವರು ಇರ್ತಾರೆ, 24 hours ಸೆಕ್ಯೂರಿಟಿ ಇರ್ತಾರೆ. ಮತ್ತೆ ಇಲ್ಲಿ ಪವರ್ ಸಪ್ಲೈ ಮಾಡ್ಕೊಂಡು ಗಾರ್ಡನಿಂಗ್ ಎಲ್ಲ ವಾಟರಿಂಗ್ ಮಾಡೋರೆಲ್ಲ ಅಪಾಯಿಂಟ್ ಮಾಡಿದೀವಿ. ಸೊ ಇವರೆಲ್ಲ ನೀಟಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಯಾವ ತರ ಇರ್ತಾರೆ ಅಂತಂದ್ರೆ, ಇನ್ವೆಸ್ಟ್ ಮಾಡ್ಬೇಕು, ಅದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಎಲ್ರೂ ಕೂಡ ರೆಡಿ ಇರ್ತಾರೆ. ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ದು ಎಲ್ಲೂ ಹೋಗಲ್ಲ. ಭೂಮಿ ಅಂಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದು ಅದು ನಮ್ಗೆ ಇರುತ್ತೆ ಅಂತ ತುಂಬಾ ಜನ ಅನ್ಕೊಂತಾರೆ. ಇಲ್ಲಿ ಮನೆ ಬೇಕಾದ್ರೂ ಕಟ್ಬೋದು ಅಥವಾ ಈ ಸೈಟ್ ನ ಕಾದ್ ಬೇಕಾದ್ರೂ ಇರಿಸ್ಕೊಬಹುದು. ಇದಕ್ಕೆ ಡಬಲ್ ರೇಟ್ ಸಿಗುತ್ತೆ ಖಂಡಿತ. ಯಾಕಂದ್ರೆ ನಮ್ದು ಎಕ್ಸಾಂಪಲ್ ತುಂಬಾ ಲೇಔಟ್ಸ್ ಗಳು ಮಾಡಿದೀವಿ. ಸೊ ಹಾಗೆಲ್ಲ ನಾವು 300 rupees ಇಂದಾನು BDS ಸೈಟ್ಸ್ ಗಳು ಕೊಡಕ್ ಸ್ಟಾರ್ಟ್ ಮಾಡಿದ್ದು 25 years ಬ್ಯಾಕ್ ಅಲ್ಲಿ. ಅದೆಲ್ಲ ಈಗ 13,000 rupees ರೀಚ್ ಆಗಿದೆ. ಬೇರೆ ಲೇಔಟ್ ಗಳೆಲ್ಲ ಹತ್ತಿ ಬೆಲೆ, ಕೆಂಗೇರಿ ಇದೆಲ್ಲ ನೋಡ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ 400 rupees ಇಂದ ಸ್ಟಾರ್ಟ್ ಮಾಡಿದೀವಿ, ಇವತ್ತು 3,000 rupees ರೀಚ್ ಆಗ್ಬಿಟ್ಟಿದೆ. ಸೊ ಅಪ್ರಿಸಿಯೇಷನ್ ಖಂಡಿತವಾಗ್ಲೂ ಬೆಳೀತಾ ಇರ್ತದೆ. ಅಂದ್ರೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ವೀಕ್ಷಕರು ಅದು ಎಲ್ಲೂ ಹೋಗಲ್ಲ ಅಂತಾನೆ ಹೇಳ್ಬೋದು. ಇನ್ನು ಮಿಡ್ಲ್ ಕ್ಲಾಸ್ ಚಂದ್ರ ಕನ್ಸು ಕೂಡ ನನ್ಸ್ ಮಾಡ್ಕೊಬಹುದು. ಈ ಒಂದು ಲೇಔಟ್ ಗೆ ಭೇಟಿ ಕೊಡಿ. ಉಪ್ಕಾರ್ ಗ್ಯಾಲಕ್ಸಿ ತುಂಬಾನೇ ಚೆನ್ನಾಗಿದೆ. ಮತ್ತೆ ಗ್ರೀನರಿ ನೋಡಬಹುದು ನೀವೆಲ್ಲಾ ಕಡೆ. ಫೆಸಿಲಿಟೀಸ್ ಗಳಿದೆ. ಸರ್, ಇನ್ನೊಂದು ಫೆಸಿಲಿಟೀಸ್ ಬಗ್ಗೆ ಹೇಳೋಕೆ ಬಂದೆ. ಕರೆಂಟ್ ಸುದ್ದಿಗೆ ಬರ್ತಾ ಇದ್ವಿ ನಾವು. ಸೊ ಕರೆಂಟ್ ಯಾವ ತರ ಇಲ್ಲಿ? ಈಗ ಎಲೆಕ್ಟ್ರಿಸಿಟಿ ಎಲ್ಲ ನಮ್ಗೆ ಅಂಡರ್ಗ್ರೌಂಡ್ ಡ್ರೈನೇಜ್, ಅಂಡರ್ಗ್ರೌಂಡ್ ಡ್ರೈನ್ ಎಲೆಕ್ಟ್ರಿಸಿಟಿ ಎಲ್ಲ ಮನೆ ಬಾಗ್ಲಲ್ಲೂ ಇರ್ತದೆ. ಸೊ 3 ಸ್ಟ್ರೀಟ್ ಲೈಟ್ಸ್ ಇರ್ತದೆ, ಪ್ಲಸ್ ಸೋಲಾರ್ ಇರ್ತದೆ. ಸೊ ಎಲ್ಲೂ ನಿಮ್ಗೆ ಟ್ರಾನ್ಸ್ಫಾರ್ಮರ್ ಗಳಾಗ್ಲಿ, ಇದು ರೋಡ್ ಕಾರ್ನರ್ ಗಳು ಟ್ರಾನ್ಸ್ಫಾರ್ಮರ್ ಎಲ್ಲ ಇರೋದಿಲ್ಲ. ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಒಂದ್ ಕಡೆ ಇನ್ಸ್ಟಾಲ್ ಆಗಿರುತ್ತೆ. ಅಲ್ಲಿಂದ ನೋಡ್ಬೋದು ನೀವು ಈ ತರ ಫೀಡರ್ ಬಾಕ್ಸ್ ಬಂದಿರುತ್ತಲ್ಲ, ಈ ಫೀಡರ್ ಬಾಕ್ಸ್ ಇಂದ ನಾವು ಎಲ್ಲಾ ಸೈಟ್ಸ್ ಗೂ ಕನೆಕ್ಷನ್ ಗಳು ಕೊಟ್ಟಿರ್ತೀವಿ. ನೋಡಿ, ಇದೆಲ್ಲ ಫೀಡರ್ ಬಾಕ್ಸ್ ಅಂತಾರಲ್ಲ, ಎಲ್ಲಾ ರೋಡ್ ಅಲ್ಲೂ ಫೀಡರ್ ಬಾಕ್ಸ್ ಗಳು ಇರ್ತದೆ. ಫೀಡರ್ ಬಾಕ್ಸ್ ಇಂದ ಮನೆಗೆ ಕನೆಕ್ಷನ್ ಇರ್ತದೆ. ಇಲ್ಲಿ ರೋಡ್ ನೀವು ನೋಡಬಹುದು, ಇದು ಸಿಮೆಂಟ್ ರೋಡ್. ಹಾಗೆ ಇನ್ನೊಂದ್ ಕಡೆ ರೋಡ್ ನೋಡೋದಾದ್ರೆ ಅದು ಡಾಂಬ್ರ ರಸ್ತೆ. ಹೌದು ಅಲ್ವಾ? ಹೌದು. ಅದು 50 ಅಡಿ ರೋಡ್ ಇದೆ. ಅದು ಫ್ಯೂಚರ್ ನಿಮ್ಗೆ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಗೆ ಕನೆಕ್ಟ್ ಆಗೋ ರೋಡ್. ಓಕೆ. ಇನ್ನೊಂದು ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಇದೆ ಅಂತ ಕೇಳ್ಪಟ್ಟೆ ನಾನು. 20 ನಿಮಿಷ. ಈಗ ನಮ್ಗೆ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಈಗ ಅದು ಲಾಸ್ಟ್ ಸ್ಟಾಪ್ ಇರೋದು ಚಲ್ಗಟ್ಟ. ಮುಂದೆ ಅದು ಎಕ್ಸ್ಟೆಂಡ್ ಆದಾಗ ಇನ್ನು ಹತ್ರದಲ್ಲಿ ಬರುತ್ತೆ. ಸೊ ಈಗ ಟೈಮ್ ಬಿಂಗ್ ಚಲ್ಗಟ್ಟದ್ದು ನಮ್ಗೆ ಮೆಟ್ರೋ ಸ್ಟೇಷನ್ ಲಾಸ್ಟ್ ಸ್ಟಾಪ್ ಇದೆ. ಈಗ 100 ಜನ ಈ ಒಂದು ಸೈಟ್ ಅನ್ನ ಖರೀದಿ ಮಾಡಿದ್ದಾರೆ ಅನ್ನೋದನ್ನ ನೀವು ಹೇಳಿದ್ರಿ. ಸೊ ಅವರೆಲ್ಲ ಹೇಗೆ ಸರ್ ಈ ಸೈಟ್ ಅನ್ನ ಹಾಗೆ ಇಟ್ಕೊಂಡಿದಾರ ಮನೆ ಕಟ್ಟಬೇಕು? ಈಗ ಸುಮಾರು ಜನ ಕಾಂಪೋಸಿಟ್ ಲೋನ್ ಹೋಗಿದ್ದಾರೆ, ಸೈಟ್ ಪ್ಲಸ್ ಕನ್ಸ್ಟ್ರಕ್ಷನ್ ಅಂತ. ಸೊ ಸೈಟ್ ತಗೊಂಡು ಅವ್ರ ಹೆಸರು ರಿಜಿಸ್ಟರ್ ಮಾಡೋದಕ್ಕೆ ಫಸ್ಟ್ ಒಂದು 75% ಅಷ್ಟು ರಿಲೀಸ್ ಮಾಡ್ತಾರೆ ಅಮೌಂಟ್. ಅವ್ರು ರಿಜಿಸ್ಟರ್ ಆದ್ಮೇಲೆ ಅವ್ರ ಹೆಸರಲ್ಲಿ ಖಾತಾ ಬದಲಾವಣೆ ಮಾಡ್ಕೊಂಡು ಅವ್ರಿಗೆ ಮನೆ ಕಟ್ಟೋದಕ್ಕೆ ಯಾವ ತರ ಮನೆ ಕಟ್ಟಬೇಕು ಆ ತರ ಪ್ಲಾನ್ ಅಪ್ರೂವಲ್ ಮಾಡ್ಕೊಂತಾರೆ. ಆ ಪ್ಲಾನ್ ಅಪ್ರೂವಲ್ ಮಾಡಿದ್ಮೇಲೆ ಸ್ಟೇಜ್ ವೈಸ್ ಅವ್ರಿಗೆ ಡಿಸ್ಬರ್ಸ್ಮೆಂಟ್ ಆಗುತ್ತೆ. ವೆರಿ ಶಾರ್ಟ್ಲಿ ತುಂಬಾ ಜನ ಈಗ ಸ್ಟಾರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಮನೆ ಕಟ್ಟೋದಕ್ಕೆ ರೆಡಿ ಇದ್ದಾರೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ ಎಲ್ಲಾ ರೀತಿಯ ಸೈಟ್ ಗಳು ಕೂಡ ಸಿಗುತ್ತೆ. ಬೆಂಗಳೂರಲ್ಲಿ ಆಗಿರ್ಬೋದು, ಹೊರವಲಯದಲ್ಲಾಗಿರ್ಬೋದು ತುಂಬಾ ಸೈಟ್ ಗಳು ಸಿಗುತ್ತೆ. ಮತ್ತೆ ತುಂಬಾ ಜನ ಹೇಳ್ತಾರೆ ಇಲ್ಲಿ ಆ ತರ ಫೆಸಿಲಿಟೀಸ್ ಇದೆ, ಈ ತರ ಫೆಸಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು.
ಅದನ್ನ ತಗೊಂಡ್ಮೇಲೆ ಗೊತ್ತಾಗುತ್ತೆ ಯಾವ ತರ ಫೆಸಿಲಿಟೀಸ್ ಇದೆ ಅಂತ ಹೇಳಿ. ಹೌದು. ಬಟ್ ಉಪ್ಕಾರ್ ಗ್ಯಾಲಕ್ಸಿ ಅವರು ಮಾತ್ರ ಬಂಪರ್ ಆಫರ್ ಅನ್ನ ಕೊಟ್ಟು ಬನ್ನಿ ನಮ್ ಸೈಟ್ ತಗೊಳ್ಳಿ ಅಂತ ಹೇಳ್ತಿದ್ದೀರಾ. ಹೌದು. ಹಾಗೆ ನಿಮ್ದೇ ಸೈಟ್ ನ ನಮ್ ವೀಕ್ಷಕರು ಯಾಕೆ ತಗೊಂಡ್ಬೇಕು? ನೋಡಿ, ಒಂದು ಬ್ರ್ಯಾಂಡ್ ಹ್ಮ್. ಉಪ್ಕಾರ್ ಡೆವಲಪರ್ಸ್ ಈಗ ಒಂದು ನಾನು ಹೇಳಿದೆ ಆಗ್ಲೇ ಮುಂಚೆನೆ ಹೇಳಿದ್ದೀನಿ 50 ವರ್ಷದಿಂದ ನಾವು ಇದೇ ಫೀಲ್ಡ್ ಅಲ್ಲಿ ಇದ್ದೀವಿ. ಸೊ ಉಪ್ಕಾರ್ ಡೆವಲಪರ್ಸ್ ಅಲ್ಲಿ ಲ್ಯಾಂಡ್ ತಗೊಂಡಿರೋ ಇದುವರೆಗೂ ಯಾರು ಮೋಸ ಆಗಿರೋದೇ ಇಲ್ಲ. ಓಕೆ. ಎಲ್ರು ಬೆನಿಫಿಟ್ ಮಾಡ್ಕೊಂಡಿದ್ದಾರೆ. ಹ್ಮ್. ಸೊ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಹ್ಮ್. ಸೊ ಅದರಿಂದ ಈ ಒಂದು ಬ್ರ್ಯಾಂಡ್ ಮತ್ತೆ ಇದೊಂದು ಲೊಕೇಶನ್ ಮತ್ತೆ ಜನಗಳಿಗೆ ವಾಸ ಮಾಡಿಕೋಬೇಕಾಗಿರೋ ಎಲ್ಲ ಅನುಕೂಲನೂ ಮಾಡ್ಕೊಟ್ಟಿದೀವಿ. ಹ್ಮ್. ಸೊ ಅದರಿಂದ ಆರಾಮಾಗಿ ಮನೆ ತಗೊಳ್ಬಹುದು, ಸೈಟ್ ತಗೊಂಡ್ ಮನೆ ಕಟ್ಕೊಂಡು ವಾಸ ಮಾಡಬಹುದು, ಓಕೆ. ನೆಮ್ಮದಿ ಜೀವನ ಮಾಡ್ಬೋದು. ಜನ ಮಾಡಬಹುದು. ಓಕೆ. ಸುಮಾರು ಜನ ಎಲ್ಲೋ ಯಾವ್ದು ಗೊತ್ತಿರೋ ಪ್ರಾಪರ್ಟಿಗೆ ಅಡ್ವಾನ್ಸ್ ಮಾಡಿರ್ತಾರೆ, ಹೌದು, ದುಡ್ಡು ಕೊಟ್ಟಿರ್ತಾರೆ, ಹೌದು. ಮೋಸ ಹೋಗಿರ್ತಾರೆ. ಸೊ ಉಪ್ಕಾರ್ ಡೆವಲಪರ್ಸ್ ಬಂಪರ್ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಫೈನಲಿ ಸರ್, ಹೇಳಿ. ಈ ಒಂದು ಸೌಲಭ್ಯಗಳು ಅಂತಾನೆ ಹೇಳ್ಬಹುದು, ಹೌದು. ನೀರಾಗಿರ್ಬಹುದು, ಇದೆಲ್ಲ ಜನರಿಗೆ ಬೇಕೇ ಬೇಕು. ಖಂಡಿತ ಹೋಗಿ ನೀರು, ಕರೆಂಟ್ ಕರೆಂಟ್, ಮತ್ತೆ ರೋಡ್ ಆಗ್ಲಿ, ಹೌದು, ಹೌದು. ಡ್ರೈನೇಜ್, ಹೌದು. ಸೀವೇಜ್ ಸಿಸ್ಟಮ್ ನಮ್ದು ನೋಡಿ STPನೂ ರೆಡಿ ಮಾಡಿದೀವಿ. ಹ್ಮ್. ಸೀವೇಜ್ ಟ್ರೀಟ್ಮೆಂಟ್ ಲೈನ್, ಈ ಸೀವೇಜ್ ವಾಟರ್ ಎಲ್ಲ STPಗೆ ಹೋಗುತ್ತೆ, ಅಲ್ಲಿ ರೀಸೈಕ್ಲಿಂಗ್ ಆಗುತ್ತೆ. ರೀಸೈಕ್ಲಿಂಗ್ ಆಗಿ ಆ ವಾಟರ್ ನ ಮತ್ತೆ ನಾವು ಗಾರ್ಡನಿಂಗ್ ಯೂಸ್ ಮಾಡ್ಕೊಂತೀವಿ. ಓಕೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಹೇಳಿ. ಈಗ 30-40 ಸೈಟ್ ಬಗ್ಗೆ ಮಾತಾಡಾಯ್ತು. Okay. 30-50 ಸೈಟ್ ಬಗ್ಗೆ ಅದು ಕೂಡ ಇದೆ ಅಲ್ವಾ? ನೋಡಿ, ಈಗ ಇಲ್ಲಿ ನೋಡ್ಬೋದು, ಇದು Okay. 30x50. ಹಾ. ಈ 30 ಉದ್ದಕ್ಕೆ 50 ಅಗಲ ಬರುತ್ತೆ. Okay. ಇಲ್ಲೂ ನೋಡ್ಬೋದು, ಕಾಂಪೌಂಡ್ ಇದಿರುತ್ತಲ್ಲ, ಚಿಕ್ಕದಾಗಿ ನಾವು ಬೌಂಡ್ರಿ ವಾಲ್ ಮಾಡಿದೀವಿ. ಹಾ, ಹೌದು. ಆ ಸೈಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, 30x50 ಅಂದ್ರೆ ಇಷ್ಟು ದೊಡ್ಡ ಜಾಗ ಬರುತ್ತೆ. ಹ್ಮ್. ಇಲ್ಲಿ ನಾವ್ ಯಾವ ತರ ಪ್ಲಾನ್ ಮಾಡ್ಕೋಬಹುದು, ಮನೆ ಹೆಂಗ್ ಕಟ್ಬೋದು ಅಂತ ಹ್ಮ್. ಸೈಟ್ ನೋಡ್ತಾನೆ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಓಕೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟಾಗುತ್ತೆ? ಸೇಮ್ ಪ್ರೈಸ್ ಎಲ್ಲ ಒಂದೇ ರೇಟ್ ಇರ್ತದೆ. ಓಕೆ. ಸೊ ನಿಮ್ಗೆ ಏರಿಯಾ ಮೇಲೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಹಾ. ನಾನೀಗ ಮುಂಚೆನೆ ಹೇಳಿದೆ 2300 ರೂಪಾಯಿ ಬೇಸ್ ಪ್ರೈಸ್. ಹ್ಮ್. ಸೊ ಇನ್ ಕೇಸ್ ಯಾವ್ದೋ ಕಾರ್ನರ್ ಸೆಲೆಕ್ಟ್ ಮಾಡಿದ್ರೆ 10% ಪ್ರೀಮಿಯಂ ತರ ಇರ್ತದೆ. ಓಕೆ. ಇಲ್ಲ ಈಸ್ಟ್ ಫೇಸಿಂಗ್ ಇರೋದು ನಮ್ಗೆ ಪರ್ಟಿಕ್ಯುಲರ್ ಈಸ್ಟೇ ಬೇಕು ಅಂತಾರಲ್ಲ, ಹೌದು. ಅವ್ರಿಗೆ ಒಂದು 50 ರೂಪೀಸ್ ಪ್ರೀಮಿಯಂ ಚಾರ್ಜಸ್ ಇರ್ತದೆ. ಓಕೆ. ಸೊ ವೀಕ್ಷಕರ ಈಗ ನೋಡಬಹುದು, ಅದು Yes. ಸಿಮೆಂಟ್ ರಸ್ತೆ ಆಗಿತ್ತು, ಇದು ಡಾಂಬರ್ ರಸ್ತೆ. ಹೌದು. ಓಕೆ ಅಲ್ವಾ? ಇದು ನೋಡಿ 50 ಫೀಟ್ ವೈಡ್ ರೋಡ್, ಇದು 50 ಅಡಿ ರೋಡ್ ಇರ್ತದೆ, ಹಾ. ವಿಶಾಲವಾಗಿರ್ತದೆ. ಸರ್ ನಾವೀಗ ನೋಡ್ತಾನೆ ಪಾರ್ಕಿಗೆ ಎಂಟ್ರಿ ಆದ್ವಿ. ಹೌದು. ಸೊ ಯಾವ ತರ ಇದು ಚಿಕ್ಕ ಸೊ ಮಕ್ಕಳಿಗೆ? ಇದು ನೋಡಿ, ಚಿಕ್ಕ ಮಕ್ಳಿಗೆ ಅಂತ ಅಲ್ಲಿ ಚಿಕ್ಕ ಮಕ್ಳು ಆಡೋ ಐಟಮ್ಗಳೆಲ್ಲಾನು ಇನ್ಸ್ಟಾಲ್ ಮಾಡಿದೀವಿ. ಓಕೆ. ಸೊ ದೊಡ್ಡವ್ರಿಗೆ ಅಂತೇಳಿ ಇಲ್ಲಿ ಜಿಮ್ ಇರ್ತದೆ, ಹಾ, ಹಾ. ಇಲ್ಲಿ ಬಂದು ಅವರಿಗೆ ಎಕ್ಸರ್ಸೈಸ್ ಮಾಡ್ಕೊಬಹುದು. ಓಕೆ. ಸೊ ಬೆಳಿಗ್ಗೆ ಹೊತ್ತು ಒಂದು ½ ಅನ್ ಅವರ್ ಅವ್ರು ಎಕ್ಸರ್ಸೈಸ್ ಮಾಡ್ಕೊಂಡ್ರೆ ಸಾಕು, ಯಾವ ಜಿಮ್ಗೂ ಹೋಗೋದು ಬೇಡ, ಬಾಡಿ ನೀಟಾಗಿ ಫಿಟ್ನೆಸ್ ಆಗಿ ಇಟ್ಕೊಬಹುದು. ಓಕೆ. ಸೊ ಜೊತೆಲೆ ಇಲ್ಲಿ ಜಾಗಿಂಗ್ ಟ್ರ್ಯಾಕ್ ತರಾನು ಇರ್ತದೆ, ಇಲ್ಲೇ ವಾಕ್ ಮಾಡ್ತಾ ಇರ್ಬೋದು, ಮಕ್ಳು ಆಡ್ತಾ ಇರೋದು ನೋಡ್ತಾ ಇರ್ಬೋದು, ಮತ್ತೆ ಅವರು ಎಕ್ಸರ್ಸೈಸ್ ಮಾಡ್ಕೊಬಹುದು. ಮಾಡ್ಕೋಬಹುದು. ಹೌದು. ಆ ಕಡೆ ಮಕ್ಳು ಪ್ಲೇ ಏರಿಯಾ ಕೂಡ ಇದೆ, ಹೌದು. ಇಲ್ಲಿ ಜಿಮ್ ಕೂಡ ಇದೆ. ಸರ್ ಹೌದು. ಅದೇನ್ ಸರ್? ಇದು ಬಂದು STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೀವಿ. ಓಕೆ. ಇಲ್ಲಿ ಲೇಔಟ್ ಅಲ್ಲಿ ಬರೋ ಸೀವೇಜ್ ವಾಟರ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲಿ ಕಲೆಕ್ಟ್ ಆಗಿ, ಹೌದು. ಸೊ ಅದನ್ನ ರೀಸೈಕ್ಲಿಂಗ್ ಆಗಿ ಆ ವಾಟರ್ ನಾವು ಗಾರ್ಡನಿಂಗ್ ಎಲ್ಲ ಯೂಸ್ ಮಾಡ್ಕೊಂತೀವಿ. ಯೂಸ್ ಮಾಡ್ಕೊಂಡು, ಹೌದು. ಅಂದ್ರೆ ನೀರನ್ನ ಕೂಡ ಸರಿಯಾಗಿ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಹೌದು. ಅಂತಾನೆ ಹೇಳ್ಬಹುದು. ಹೌದು. ಸೊ ಇಲ್ಲಿ ನೋಡ್ಬೋದು, ನೀವು ಆರಾಮಾಗಿ ಈ ಒಂದು ಪ್ಲೇಸ್ ಅಲ್ಲಿ ಜಾಗಿಂಗ್ ಮಾಡ್ಕೊಬಹುದು. ಹೌದು. ಓಕೆನಾ? ಇದು ಲಿಟ್ಲ್ ಆಗಿದ್ರು ಕೂಡ ಮಕ್ಳು ಎಲ್ಲಿ ಹೋದ್ರು ಅನ್ನೋ ಟೆನ್ಷನ್ Tension ಇರಲ್ಲ. ಇರಲ್ಲ, ನಾನು ಹೌದು. ಅಲ್ಲಿ ಮಕ್ಳು ಬಿಟ್ಟಿದ್ದೀನಿ, ನಾನು ಇಲ್ಲಿ ಜಾಗಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಟೆನ್ಷನ್ಸ್ ಇರಲ್ಲ. ಆರಾಮಾಗಿ ಮಕ್ಳು ಆಡ್ತಾ ಇರ್ತಾರೆ, ಇವ್ರು ಇಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ, ಜಾಗ್ ಮಾಡ್ಕೊಂಡು ನೋಡ್ಕೊಂತಾ ಇರ್ಬೋದು. ಓಕೆ ಸರ್, ನಂಗೆ ಈ ಒಂದ್ ಸೈಟ್ ನೋಡಕ್ಕೆ ಬರ್ಬೇಕು, ಹೌದು. ಆಯ್ತಾ? ಸೊ ನಾ ಎಲ್ಲಿಗೆ ಬರ್ಬೇಕು, ಮತ್ತೆ ನಾ ಹೇಗ್ ಟ್ರಾವೆಲಿಂಗ್ ಮಾಡ್ಬೇಕು, ನೀವೇ ಹೇಗ್ ನೋಡ್ಕೊಂತೀರಾ, ಯಾವ ತರ? ನೋಡಿ ಮ್ಯಾಮ್, ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಹಾ. ಆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಫೋನ್ ಮಾಡಿದ್ರೆ, ಸೊ ನೀವು ಬರ್ಬೇಕು ಅಂತ ಹೇಳಿದ್ರೆ, ನಮ್ದು ಜಯನಗರಲ್ಲಿ ಹೆಡ್ ಆಫೀಸ್ ಇದೆ, ಇಲ್ಲ ಕೆಂಗೇರಿಯಲ್ಲಿ ಬ್ರಾಂಚ್ ಆಫೀಸ್ ಇದೆ. ಸೈಟ್ ನೋಡ್ಬೇಕು ಅಂತ ಹೇಳಿದ್ರೆ ನಮ್ದೇ ಓನ್ ಕ್ಯಾಬ್ಗಳಿದೆ, ಓಕೆ. ಕಂಪನಿ ಕ್ಯಾಬ್ ಇಂದ ಕರ್ಕೊಂಡ್ ಬರ್ತೀವಿ, ಸೈಟ್ ತೋರಿಸ್ತೀವಿ. ಹ್ಮ್. ನೀವು ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ತೀರೋ ಆ ಸೈಟ್ ಅವೈಲೇಬಲ್ ಇದ್ರೆ ಆ ಸೈಟ್ ನ ಬುಕ್ ಮಾಡ್ಕೊಬಹುದು. ಓಕೆ. ಸೊ ಇಲ್ಲಿ ನೀವು ಮನೆ ಕೂಡ ಕಟ್ಟಿಸ್ಕೋಬಹುದು, ಅಥವಾ ನಾ ಈ ಭೂಮಿಯನ್ನ ಇಟ್ಕೊಂತೀನಿ, Yes. ಅಥವಾ ಈ ಭೂಮಿಗೆ ತುಂಬಾ ಬೆಲೆ ಬರುತ್ತೆ ಬರುತ್ತೆ. ಮುಂದೆ ಅಂತ ಅನ್ಕೊಂಡ್ರು ಕೂಡ ಅದನ್ನು ಕೂಡ ಮಾಡ್ಕೋಬಹುದು. ತುಂಬಾ ಸೆಕ್ಯೂರ್ ಆಗಿದೆ, ಮತ್ತೆ ಇಲ್ಲಿ ಪೀಸ್ಫುಲ್ ಆಗಿರುವಂತಹ ವಾತಾವರಣ ಇದೆ. ಬೇಸಿಗೆಗಾಲದಲ್ಲಂತೂ ಮಲೆನಾಡಲ್ಲಿ ಇದೀವಿ ಅನ್ನುವಂತಹ ಫೀಲ್ ಕೊಡುತ್ತೆ ಈ ಒಂದು ವಾತಾವರಣ ನೋಡಿದ್ರೆ. ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. ಓಕೆ ಸರ್, ನಮ್ ಜೊತೆ ನಿಂತ್ಕೊಂಡು ಮಾತಾಡಿದ್ರೆ, ಎಕ್ಸ್ಪ್ಲೇನ್ ಮಾಡಿದ್ರೆ ಹೇಗೆ ಏನು, ಜಿಮ್ ಏರಿಯಾ ಯಾವ್ದು, ಹಾಗೆ ಇನ್ನೊಂದು ವಿಚಾರ ಉದ್ಯಾನವನ ಯಾವ್ದು, ಹಾಗೆ
ಇಲ್ಲಿ ಕರೆಂಟ್ ಫೆಸಿಲಿಟಿ ಹೇಗಿದೆ, ನೀರಿನ ಫೆಸಿಲಿಟಿ ಹೇಗಿದೆ, ಎಷ್ಟು ಫೀಟ್ ರೋಡ್ ಬಿಟ್ಟಿದ್ದಾರೆ, ಹಾಗೆ 30-40 ಸೈಟ್ಗೆ ಎಷ್ಟು ಅಮೌಂಟ್ ಆಗುತ್ತೆ, 30-50 ಸೈಟ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಇದು ಪಕ್ಕಾ ಇನ್ಫಾರ್ಮೇಶನ್. ಇದರಲ್ಲಿ ಯಾವುದೇ ಸುಳ್ಳಿಲ್ಲ, ಮೋಸ ಇಲ್ಲ. ಯಾಕಂತಂದ್ರೆ ಎಲ್ರಿಗೂ ಕೂಡ ಕರೆಕ್ಟ್ ಇನ್ಫಾರ್ಮೇಶನ್ ಹೋಗ್ಬೇಕು ಅನ್ನೋದೇ ಕರ್ನಾಟಕ ಟಿವಿಯ ಒಂದು ಮುಖ್ಯ ಉದ್ದೇಶ ಅಂತಾನೆ ಹೇಳ್ಬಹುದು. ಸೊ ಇಲ್ಲಿ ಬನ್ನಿ, ಒಂದ್ಸಲ ಇವ್ರನ್ನ ಭೇಟಿಯಾಗಿ, ಅವರ ಏನ್ ಕೆಂಗೇರಿಯಲ್ಲಿರುವಂತಹ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಭೇಟಿಯಾಗಿ ನಿಮ್ಗೆ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನ ಅವ್ರು ಕೊಡ್ತಾರೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.